ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ ಆಗಿ ಮಸಾಲೆ ಏನು ಇಲ್ದರೆ ಒಂದು 5 ಕೆಜಿ ಪೋರ್ಕನ್ನು ಮಾಡೋದು ನೋಡೋಣ ಬನ್ನಿ. ಮೊದಲಿಗೆ ಒಂದು 400 ಗ್ರಾಮ್ ಅಷ್ಟು ಎಣ್ಣೆ ಹಾಕೊಳ್ಳೋಣ. ಕೊಬ್ಬಿದ್ರೆ ಸ್ವಲ್ಪ ಕಮ್ಮಿ ಹಾಕೊಳ್ಳಿ. ಒಂದು ಈರುಳ್ಳಿ ಚಿಪ್ಸ್ ಆಗಿ ಹಚ್ಕೊಂಡಿರೋದು, ಒಂದು 8 ಪೀಸ್ ಏಲಕ್ಕಿ ಹಾಕೊಳ್ಳೋಣ. ತುಂಬಾನೇ ಫ್ಲೇವರ್ ಚೆನ್ನಾಗಿ ಬರುತ್ತೆ ಹೊರಗೆ. ಕೆಲವರು ತಿಂದ್ರೆ ಆಗಲ್ಲ, ಕೆಲವರಿಗೆ ಆಗುತ್ತೆ. ಅಂತವ್ರು ಸ್ಕಿಪ್ ಮಾಡಿ ಪರವಾಗಿಲ್ಲ. ಕೆಲವ್ರು ತುಂಬಾನೇ ಇಷ್ಟ ಪೋರ್ಕ್ ಅಂದ್ರೆ. ತುಂಬಾನೇ ಟೇಸ್ಟ್ ನಂಬರ್ 1 ಆಗಿರುತ್ತೆ ಪೋರ್ಕ್ ಇವತ್ತು. ಈ ತರ ಮಾಡ್ಕೊಳ್ಳಿ. ಈಗ ಫೋರ್ಕು ತೊಳೆದಿರೋದು ಒಂದು 5 ಕೆಜಿ ಅಷ್ಟು ಫೋರ್ಕು, ಎಳೆ ಫೋರ್ಕ್ ಇದು. ಸ್ವಲ್ಪ ಎಳೆ ಜಾಸ್ತಿ. ನೋಡಿ ಯಾವ ತರ ಮಾಡೋದು ತೋರಿಸ್ಕೊಡ್ತೀನಿ. ಎಲ್ಲ ಕ್ಲೀನಾಗಿ ತೊಳೆದ್ಬಿಟ್ಟು ಎಲ್ಲ ಹಾಕ್ಕೊಳ್ಳೋಣ 5 ಕೆಜಿನು. ತುಂಬಾನೇ ಚೆನ್ನಾಗಿರುತ್ತೆ. ಇದು ನಾವು ಕೆಲವರು ಮುಟ್ಟಲ್ಲ, ಕೆಲವ್ರಿಗೆ ಬರಲ್ಲ ಇದು. ನಮಗೂ ಅಷ್ಟೇ, ನಾನು ಮಾಡೋದು ಮಾತ್ರ ಅಷ್ಟೇ. ತಿಂದವರೆಲ್ಲ ಹೇಳ್ತಾರೆ ಸೂಪರ್ ಆಗಿರುತ್ತೆ ಪೋರ್ಕು ನೀನು ಮಾಡಿದ್ರೆ ಅಂತ. ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಸಾಕು, ಜಾಸ್ತಿ ಬೇಡ. ಒಂದಷ್ಟು ಉಪ್ಪು, ಅಷ್ಟೇ ಉಪ್ಪು ಹಾಕಿರೋದು, ಜಾಸ್ತಿ ಹಾಕಲ್ಲ ಉಪ್ಪು. ಅದು ಫ್ರೈ ಥರ ಮಾಡ್ತೀರಿ ಅದಕ್ಕೆ. ಸ್ವಲ್ಪ ಖಾರದ ಪುಡಿ, ನಿಮ್ಮ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ಖಾರ ಚಿಲ್ಲಿ ಪೌಡರ್ ಕಮ್ಮಿ ಇರಲಿ, ಯಾಕಂದರೆ ಕಲರ್ ಕೆಂಪಾಗ್ಬಿಡುತ್ತೆ. ಸ್ವಲ್ಪ ಹಸಿಮೆಣಸಿನ್ಕಾಯಿ ಪೇಸ್ಟ್, ಇದು ಎಣ್ಣೆಯಲ್ಲಿ ರೋಸ್ಟ್ ಮಾಡೋ ಒಂದು ಪೇಸ್ಟ್ ಇದು. ಒಂದು ಸ್ವಲ್ಪ ಹಾಕ್ಕೊಳ್ಳೋಣ ಸಾಕು. ಈಗ ಎಳೆದು ಪೋರ್ಕ್ ಆಗಿಗೋಸ್ಕರ 1 ಸೌಟು ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಚಿಕ್ಕ ಸೌಟಲ್ಲಿ 1 ಸೌಟು. ಸ್ವಲ್ಪ ಶುಂಠಿ ಹಾಕ್ಕೊಳ್ಳೋಣ ಹಂಗೆ. ಹಾಕ್ಬಿಟ್ಟು ಪ್ಲೇಟ್ ಮುಚ್ಚಿಬಿಡ್ತೀನಿ. ಅಷ್ಟು ಮೆಜರ್ಮೆಂಟ್ ತೋರಿಸಿದ್ದೀನಿ, ಅಷ್ಟು ಹಾಕೊಂಡ್ರೆ ಸಾಕಾಗುತ್ತೆ. ಎಲ್ಲ ಮಿಕ್ಸ್ ಮಾಡಿ ಒಂದ್ಕಿತ ಕ್ಲೀನಾಗಿ ಎಲ್ಲ ಮಿಕ್ಸ್ ಮಾಡೋಣ. ಎಲ್ಲ ಫೋರ್ಕು ಆ ಥರ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಪ್ಲೇಟ್ ಮುಚ್ಚಿಬಿಡೋಣ. ಒಂದು 10 ನಿಮಿಷ ಬೇಯಲಿ. ಈಗ ಒಂದು 10 ನಿಮಿಷ ಆಗಿದೆ. ಈಗ ಒಂದು ಸ್ವಲ್ಪ ತಿರ್ಗಿಸ್ಕೊಳ್ಳೋಣ. ಅವಾಗವಾಗ ತಿರ್ಗಿಸ್ತಾ ಇರಬೇಕು, ತಳ ಅಂಟ್ಬಿಡುತ್ತೆ. ಯಾವುದೇ ಕಾರಣಕ್ಕೂ ನೀರು ಹಾಕಿಲ್ಲ. ನೀವು ಯಾರು ನೀರು ಹಾಕ್ಬೇಡಿ, ನೋಡ್ಕೊಂಡು ಹಾಕೊಳ್ಳಿ. ತೊಳೆದಿರೋ ನೀರು ಸಾಕು, ಯಾಕಂದರೆ ಪೋರ್ಕ್ ಎಳೆದು ಸ್ವಲ್ಪ ಬಲ್ತಿದೆ, ಸ್ವಲ್ಪ ನೀರು ಹಾಕ್ಕೊಳ್ಬೇಕಾಗುತ್ತೆ. ತುಂಬಾನೇ ಟೇಸ್ಟಿಯಾಗಿ ಬರುತ್ತೆ. ಸ್ವಲ್ಪ ಪುದೀನ ಇದು ಎಣ್ಣೆಲಿ ರೋಸ್ಟ್ ಮಾಡಿ ಪೇಸ್ಟ್ ಮಾಡಿರೋದು, ತುಂಬಾನೇ ಚೆನ್ನಾಗಿರುತ್ತೆ ಅದೂನು. ಸ್ವಲ್ಪ ಚಕ್ಕೆ, ಲವಂಗ, ಏಲಕ್ಕಿ, ಮರಾಠಿ ಮೊಗ್ಗು, ಅನಾನಸ್ ಮೊಗ್ಗು, ಸೋಂಪು ಬೀಜ ಇಷ್ಟು ಹಾಕಿ ಪೌಡರ್ ಮಾಡಿರೋದು. ಸ್ವಲ್ಪ ಅಷ್ಟು ಹಾಕಿ ಸಾಕು ಪೌಡ್ರು. ಇದು ಸ್ವಲ್ಪ ಕಾಳು ಮೆಣಸಿನ ಪೌಡ್ರು. ಇದಕ್ಕೆ ಮೇನ್ ಇರೋದು ಇಂಪಾರ್ಟೆಂಟು ಇದೆ, ಕಾಳು ಮೆಣಸಿನ ಪುಡಿ. ತುಂಬ ಜನಕ್ಕೆ ಹೊಲದಲ್ಲಿ ಮಾಡ್ಕೊಳ್ಳೋಕ್ಕೆ, ಎಲ್ಲಾದ್ರೂ ಮಾಡ್ಕೊಳ್ಳೋಕ್ಕೆ ತುಂಬಾನೇ ಟೇಸ್ಟ್ ಚೆನ್ನಾಗಿರುತ್ತೆ ಪೋರ್ಕ್ ಇದು. ಇದು ಮಸಾಲೆ ಬೇಕಾಗಿಲ್ಲಲ್ವಾ ಅಲ್ವಾ. ಈಗ ಒಲೆ ಅಂಟಿಸಿದ್ದೆ, ಬಿರಿಯಾನಿ ಸ್ವಲ್ಪ ಹಚ್ಕೊಂಬರೋದು ಲೇಟ್ ಆಗುತ್ತೆ ಒಲೆ ಮೇಲೆ ತಗೊಂಡು ಇಟ್ಬಿಟ್ಟೆ. ಬೇಯ್ತಾ ಇದೆ. ಸ್ವಲ್ಪ ಹಸಿ ಕರ್ಬೇವಿನ ಸೊಪ್ಪು ಹಾಕ್ಬೇಕು ಇದಕ್ಕೆ ಇವಾಗ. ಒಂದು ಅರ್ಧ ಬೆಂದಿದೆ, ಆವಾಗ ಸ್ವಲ್ಪ ಹಸಿ ಕರ್ಬೇವಿನ ಸೊಪ್ಪು ಹಾಕಿದ್ರೆ ತುಂಬಾನೇ ಟೇಸ್ಟ್ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅದು. ಒಂದು ಅರ್ಧ ಬೆಂದ್ಮೇಲೆ ಹಾಕ್ಕೊಳ್ಳಿ. ಸ್ವಲ್ಪ ತಿರ್ಗಿಸ್ತಾ ಇರ್ಬೇಕು, ಯಾಕಂದರೆ ಫುಲ್ ಯಾವುದೇ ಥರ ನೀರು ಹಾಕಿಲ್ಲಲ್ವಾ. ತಿರ್ಗಿಸ್ತಾ ಇರಬೇಕು ಅವಾಗವಾಗ, ಇಲ್ಲಾಂದರೆ ತಳ ಹಿಡ್ಬಿಡುತ್ತೆ. ಮತ್ತು ತಳ ಹಿಡಿದ್ರೆ ಟೇಸ್ಟ್ ಏನಿರಲ್ಲ. ಮತ್ತು ಇದೆಲ್ಲ ಫುಲ್ ಬೆಂದಿದೆ. ಈಗ ಇನ್ನು ಸ್ವಲ್ಪ ಫೈನಲ್ ಟಚಪ್ಗೆ ಕಾಳು ಮೆಣಸಿನ ಪುಡಿ, ಇನ್ನೊಂದು ಐಟಮ್ ಇದೆ ಲಾಸ್ಟಲ್ಲಿ ಹೇಳ್ತೀನಿ, ಅದು ಹಾಕ್ಕೊಂಡ್ರೆ ಇನ್ನೂ ಸೂಪರ್ ಆಗಿರುತ್ತೆ. ಎಲ್ಲ ಮಿಕ್ಸ್ ಮಾಡಿ ಇಡ್ತಾ ಇದ್ದೀನಿ. ನೋಡಿ ಆಲ್ಮೋಸ್ಟ್ ಬೆಂದಿದೆ. ಸುತ್ತ ಎಣ್ಣೆ ಬಿಟ್ಕೊಂಡಿದೆ ಅಲ್ವಾ, ಬೆಂದಿದೆ ಅಂತ ಲೆಕ್ಕ. ಎಣ್ಣೆ ಬಿಟ್ಕೊಂಡ್ರೆ ಆಗಿದೆ. ಸ್ವಲ್ಪ ಧನಿಯಾ ಸೊಪ್ಪು ಹಾಕೋಣ ಲಾಸ್ಟಲ್ಲಿ ಫೈನಲ್ ಟಚಪ್ಗೆ. ಸ್ವಲ್ಪ ಏಲಕ್ಕಿ ಪೌಡರು. ತಿಂತಾ ಇದ್ರೆ ತಿನ್ಬೇಕು ಅನ್ಬೇಕು.